ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನಾನಿವತ್ತು ಬೆಳಗ್ಗೆ ಬೇಗ ಎದ್ದು ಹೊರಟಿದ್ದೆ ಬನ್ನಿ ಗಿಡಕ್ಕೆ. ಬನ್ನಿ ನೋಡೋಣ, ಇದು ನಮ್ಮ ತೋಟದ ಹತ್ರ ಇರೋ ಬನ್ನಿ ಗಿಡ. ಸೊ ಬೆಳಗ್ಗೆ ದಿನ ಹೋಗಿ ಬನ್ನಿ ಗಿಡದಲ್ಲಿ ನಮಸ್ಕಾರ ಮಾಡಿಕೊಂಡು ಸೀದಾ ಮತ್ತೆ ಮನೆಗೆ ಹೋದೆ. ಮನೆಗೆ ಹೋಗಿ ಎಲ್ಲ ರೆಡಿಯಾಗಿ ಮತ್ತೆ ನಾನು ಮಲ್ಡಿ ಹೊಲಕ್ಕೆ ಊಟ ತಗೊಂಡು ಮತ್ತೆ ಮಲ್ಡಿ ಹೊಲಕ್ಕೆ ಹೊಂಟೆ. ಸೊ ಈಗ ಡೈಲಿ ಒಂದು ಕೆಲಸ ಆಗಿಬಿಟ್ಟೈತೆ ನನಗದು. ದಿನ ಮಲ್ಡಿ ಹೊಲಕ್ಕೆ ಹೋಗೋದು. ನಾವು ಹನುಮಂತಣ್ಣ ಹೋಗಿದ್ದೆ ಹೆಂಗಾರ. ಸೊ ಅಲ್ಲೇ ಹೋದೆ ಮಲ್ಡಿ ಹೊಲಕ್ಕೆ. ಸೊ ಭಾಳ ಕೆಲಸ ಆಗಿದೆ ಮಲ್ಡಿ ಹೊಲದಲ್ಲಿ. ಎಲ್ಲ ಕೆಲಸ ನೋಡ್ಕೊಂಡು ಮತ್ತೆ ಕೆಲಸ ಮುಗಿಸ್ಕೊಂಡು ಮನೆಗೆ ತಿರುಗಿ ಹೋದ ಕೂಡಲೇ ಕಾರಿಂದು ಅಲ್ಲಿ ರೆಸ್ಟ್ ಆಗಿತ್ತು ಅಂತ ಅದನ್ನ ಪೇಂಟ್ ಹಚ್ಚೋಕ್ಕೆ ಸೊ ಬ್ಯಾಕ್ ಲೈಟು ಬಿಚ್ತಾ ಇದ್ದೆ. ನೀಟಾಗಿ ಬಿಚ್ಚಿದೆ, ಭಾಳ ರೆಸ್ಟ್ ಆಗಿತ್ತು. ಸೊ ರೆಸ್ಟ್ ಎಲ್ಲ ತೆಗೆದು ಆಮೇಲೆ ಮತ್ತೆ ಪೇಂಟ್ ಮಾಡ್ಕೊಂಡು ಮತ್ತೆ ರೆಡಿಯಾಗಿ ಮತ್ತೆ ನಾನು ಪಚೆ ಹೊರಟಿದ್ದೆ ಹೂವಿನ ಹಡಗಲಿಗೆ. ಇವತ್ತೊಂದು ಸ್ವಲ್ಪ ಅಲ್ಲಿ ಕೆಲಸ ಇತ್ತು ಅಂತ ಒಂದು ರೇಷನ್ ತರೋದಿತ್ತು ಮತ್ತು ನಮ್ಮ ದೊಡ್ಡಪ್ಪರ ಮನೆಗೆ ಹೋಗೋದಿತ್ತು ಅಂತ ಹೂವಿನ ಹಡಗಲಿಗೆ ಹೋಗೋಕೆ ರೆಡಿ ಆದೆ. ನೆಕ್ಸ್ಟ್ ಹೂವಿನ ಹಡಗಲಿಗೆ ರೀಚ್ ಆದ ಕೂಡಲೇ ಫಸ್ಟ್ ಹೋಗಿದ್ದು ಶಾಸ್ತ್ರಿ ಸರ್ಕಲ್ ಅಪೋಸಿಟ್ ಇರೋ ನಮ್ಮ ದೊಡ್ಡಪ್ಪರ ಅಂಗಡಿ ಆದ ವೀರಭದ್ರೇಶ್ವರ ಬುಕ್ ಸ್ಟಾಲ್ಗೆ ಹೋಗಿ ದೊಡ್ಡಪ್ಪರು ಮಾತಾಡ್ಸ್ಕೊಂಡು ಮತ್ತೆ ನೆಕ್ಸ್ಟ್ ನಮ್ಮ ದೊಡ್ಡಪ್ಪರ ಮನೆಗೆ. ಇಲ್ಲಿ ಕಾಣಿಸ್ತಿದಾರಲ್ಲ ಇವರು ದಯಾನಂದ ಸ್ವಾಮಿ ಅವರು ಅಂತ ನಮ್ಮ ದೊಡ್ಡಪ್ಪ, ರಿಟೈರ್ಡ್ ಲೆಕ್ಚರರ್. ಅವ್ರು ಮಾತಾಡ್ಸ್ಕೊಂಡು ಮತ್ತೆ ಕಿರಾಣಿ ಅಂಗಡಿಗೆ ಹೋಗಿ ಅಲ್ಲೇ ನೈಟ್ ಆಗಿತ್ತು ಬಿಡೋತ್ಲೆ ಕಿರಾಣಿ ತಗೊಂಡು ಮತ್ತು ಪೆಟ್ರೋಲ್ ಹಾಕ್ಸ್ಬೇಕಿತ್ತು ಅಂತ ಪೆಟ್ರೋಲ್ ಬಂಕಿಗೆ ಹೋದ್ವಿ. ಫುಲ್ ರಶ್ ಇತ್ತು. ಸೊ ಅಲ್ಲೊಂದು 10 to 15 ಮಿನಿಟ್ಸ್ ವೆಯ್ಟ್ ಮಾಡಿ ಅಂತ ಎರಡು ಕ್ಯಾನ್ ಪೆಟ್ರೋಲ್ನ ಫಿಲ್ ಮಾಡಿಸ್ಕೊಂಡು 5 ಲೀಟ್ರು ಮನೆ ಕಡೆ ಹೊಂಟ್ವಿ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಬಾಯ್.